ಪ್ರವೇಶಂ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ಶರ್ಮಿಳಾ ಉಡುಪ ಇವರು ನಿರ್ದೇಶಿಸಿರುವಂತಹ ಹಾಗೂ ನಮ್ಮ ಮಹಿಳಾ ವೇದಿಕೆಯ ಸದಸ್ಯರೊಂದಿಗೆ ಸೇರಿ ಮಾಡಿರುವಂತಹ ನೃತ್ಯ ರೂಪಕ ಅಷ್ಟವಕ್ರ. ಈಗ ನಿಮ್ಮ ಮುಂದೆ ಅಷ್ಟವಕ್ರ ಅದನ್ನು ನಿರೂಪಿಸಲು ಬರುತ್ತಿದ್ದಾರೆ ಶ್ರೀಮತಿ ಚಂದನ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ದಿನ ನಿಮ್ಮ ಕಣ್ಣಿಗೆ ಹಾಗೂ ಮನಸ್ಸಿಗೆ ಕೊಂಚ ಮನರಂಜನೆ ನೀಡುವ ಇಚ್ಛೆ ನಮ್ಮ ಪ್ರವೇಶಂ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನದು. ನಮ್ಮ ಶಾಲೆಯ ಬಗ್ಗೆ ಒಂದು ಕಿರು ಪರಿಚಯ. ಸ್ವದೇಶೇ ಪೂಜ್ಯತೆ ರಾಜ ವಿದ್ಯಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ ಜ್ಞಾನದ ಬೆಳಕಿನ ಮುಂದೆ ಎಲ್ಲ ಬೆಳಕು ಕೇವಲವೇ, ಯಾವುದೇ ನ್ಯೂನ್ಯತೆಯ ಲೆಕ್ಕವಿಲ್ಲ. ಪ್ರವೇಶಂ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಕಲೆಯ ಮೂಲಕ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಸೃಜನಶೀಲ ವೇದಿಕೆ. ಡಿಸೆಂಬರ್ 2019ರಲ್ಲಿ ಶರ್ಮಿಳಾ ಆರ್ ಉಡುಪಾರವರ ಕನಸು ಹಾಗೂ ಕಲೆಯ ಮೇಲೆಯ ಅಪಾರ ನಿಷ್ಠೆಯಿಂದ ಈ ಸಂಸ್ಥೆ ಪ್ರಾರಂಭವಾಯಿತು. ಇಲ್ಲಿ ಕಲೆ ಕೇವಲ ಕಲಿಕೆಯ ವಿಷಯವಲ್ಲ, ಅದು ಆತ್ಮಾಭಿವ್ಯಕ್ತಿ, ಆತ್ಮವಿಶ್ವಾಸ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಶಿಸ್ತಿನ ತರಬೇತಿ, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಕಾರಾತ್ಮಕ ಕಲಾ ವಾತಾವರಣದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಕಲೆಯ ಮೇಲಿನ ಪ್ರೀತಿ, ಶ್ರದ್ಧೆ ಹಾಗೂ ಶರ್ಮಿಳಾರವರ ಗುಣಮಟ್ಟದ ಬೋಧನೆ ಪ್ರವೇಶಂ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಇಂದು ಕಲೆಯ ಕ್ಷೇತ್ರದಲ್ಲಿ ಒಂದು ನಂಬಿಕೆಯ ಹೆಸರಾಗಿ ಬೆಳೆಯುತ್ತಿದೆ. ಭರತನಾಟ್ಯದ ಜೊತೆಗೆ ರೂಪಕವನ್ನು ಮಿಶ್ರಣ ಮಾಡಿ ನೃತ್ಯ ರೂಪಕವನ್ನು ತರುವ ಪ್ರಯತ್ನದಲ್ಲಿ ಪ್ರವೇಶಂ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ಆರ್ಟಿಸ್ಟಿಕ್ ಡೈರೆಕ್ಟರ್ ಶರ್ಮಿಳಾ ಆರ್ ಉಡುಪಾರವರು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಪ್ರವೇಶಂನ ವಿದ್ಯಾರ್ಥಿಗಳು ಹಾಗೂ ಕೂಟ ಮಹಾಜಗತ್ತಿನ ಹಿರಿಯ ಮಹಿಳಾ ಸದಸ್ಯರು ಹೆಚ್ಚಿನ ಆಸಕ್ತಿಯಿಂದ ಭಾಗವಹಿಸಿ ಅವರ ಪಾತ್ರಗಳಿಗೆ ಅವರವರೇ ಹಿನ್ನೆಲೆ ಧ್ವನಿಯನ್ನು ನೀಡಿ ಜೀವ ತುಂಬಿದ್ದಾರೆ. ಇದರ ಒಪ್ಪು ತಪ್ಪುಗಳನ್ನು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಹರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಈಗ ಪ್ರಸಂಗದ ಒಂದು ಕಿರು ಪರಿಚಯ. ಪಾಂಡವರು ವಾನಪರ್ವ ಸಮಯದಲ್ಲಿ ಕಾಲ ಕಳೆಯುತ್ತಿದ್ದಾಗ ಲೋಮಶ ಮುನಿಗಳ ಭೇಟಿಯಾಗುವಂಥದ್ದು. ಆಗ ಮುನಿಗಳು ಮತ್ತು ಯುಧಿಷ್ಠಿರನನ್ನು ಇಲ್ಲಿ ಸೂತ್ರಧಾರಿಗಳನ್ನಾಗಿಸಿ ಅಷ್ಟಾವಕ್ರನ ಪಾಂಡಿತ್ಯವನ್ನು ಹೇಳುವ ಒಂದು ಸಣ್ಣ ಪ್ರಯತ್ನ. ಯುಧಿಷ್ಠಿರನು ಶ್ವೇತಕೇತುವಿನ ಆಶ್ರಮಕ್ಕೆ ಬಂದ ಮೇಲೆ ಅಲ್ಲಿ ಲೋಮಶನು ಅಷ್ಟಾವಕ್ರನ ಕಥೆಯನ್ನು ಹೇಳಲಾರಂಭಿಸಿದನು. ಧನಾರ್ಜನೆಗಾಗಿ ಜನಕರಾಜನ ಪಟ್ಟಣಕ್ಕೆ ಹೋದ ಕಹೋಳನನ್ನು ವಾದದಲ್ಲಿ ಪರಾಜಿತನಾಗಿ ನೀರಿನಲ್ಲಿ ಮುಳುಗಿಸಿದನು. ಇದನ್ನು ತಿಳಿದ ಅವನ ಮಗನಾದ ಅಷ್ಟಾವಕ್ರನು ಜನಕನಗರಕ್ಕೆ ಬಂದನು. ಶ್ವೇತಕೇತುವಿನೊಡನೆ ಜನಕನ ಯಜ್ಞಶಾಲೆಗೆ ಪ್ರವೇಶಿಸಲು ಬಂದ ಅಷ್ಟಾವಕ್ರನನ್ನು ಅಲ್ಲಿಯ ದ್ವಾರಪಾಲಕರು ತಡೆದರು. ಅಷ್ಟಾವಕ್ರನಿಗೂ ದ್ವಾರಪಾಲಕನಿಗೂ ಸಂವಾದಗಳು ನಡೆಯಿತು. ಆಗ ರಾಜನು ತನ್ನ ಪ್ರಶ್ನೆಗೆ ಅಷ್ಟಾವಕ್ರನು ಹೇಳಿದ ಉತ್ತರಕ್ಕೆ ಸಂತೋಷಗೊಂಡು ಅವನಿಗೆ ಸಭಾಪ್ರವೇಶಕ್ಕೆ ಅನುಮತಿಯನ್ನು ಕೊಟ್ಟಿದ್ದು. ಅಷ್ಟಾವಕ್ರನು ವಂಧಿಯನ್ನು ವಾದದಲ್ಲಿ ಜಯಿಸಿ ಇದಕ್ಕೆ ಮೊದಲು ಅವನು ನೀರಿನಲ್ಲಿ ಮುಳುಗಿಸಿದ ಬ್ರಾಹ್ಮಣರನ್ನೆಲ್ಲ ಮೇಲಕ್ಕೆತ್ತಿಸಿ ತನ್ನ ತಂದೆಯನ್ನು ಕರೆದುಕೊಂಡು ಶ್ವೇತಕೇತುವಿನೊಡನೆ ಆಶ್ರಮಕ್ಕೆ ಬಂದನು. ತಂದೆಯ ಪ್ರೇರಣೆಯ ಮೇಲೆ ಸಮಂಗಾ ನದಿಯಲ್ಲಿ ಮಿಂದು ತನ್ನ ದೇಹದ ವಕ್ರತೆಯನ್ನು ನೀಗಿದನು. ಈಗ ಗಣೇಶನ ಸ್ತುತಿಯೊಂದಿಗೆ ನಿಮ್ಮ ಮುಂದೆ ಪ್ರಾರಂಭವಾಗುತ್ತಿರುವ ಅಷ್ಟಾವಕ್ರನ ಪ್ರಸಂಗ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ
तेतरातिभीकरं नवोदिताटभास्वरं न मत्सुरारिनिर्जरं न ताधिकापदुद्धरं न तेतरातिभीकरं नवोदिताटभास्वरं न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं समाश्रये परात्परं निरन्तरं परात्परं निरन्तरम् ಕಳ್ಳಂ ಕುತಕ್ಕ ದಿಕ್ಕುತಕ್ಕ ದಿಂಗಿನ ತೋಂತ ತರಿತ ಧನತ ಧನತ ಜುಣುತ ಜುಣುತ ದಿಮಿತ ತಜ್ಜಂ ಕೃದತ ತರಿತ ಧನತ ಧನತ ಜುಣುತ ಜುಣುತ ದಿಮಿತ ತಜ್ಜಂ ಕೃದತ ಧನ ತಜ್ಜುಣು ತ ದಿಮಿ ತ ಕಿಡ ಕೃದತ ಧನ ತಜ್ಜುಣು ತ ದಿಮಿ ತ ಕಿಡ ತಜ್ಜನ ತಜ್ಜುಣು ತದ್ದಿಮಿ ತ ಕಿಡ ತರಿ ತರಿ ತಜ್ಜಂ ಕೃದ ತರ್ಗಿಡತೋಂ ತರಿ ತರಿ ತಜ್ಜಂ ಕೃದ ತರ್ಗಿಡತೋಂ ತರಿ ತರಿ ತಜ್ಜಂ ಕೃದ ತರ್ಗಿಡತೋಂ. ಯುಧಿಷ್ಠಿರ, ನೋಡು, ದೂರದಲ್ಲಿ ಕಾಣುತ್ತಿರುವುದು ಸಾಮಾನ್ಯ ಆಶ್ರಮವಲ್ಲ. ಮಂತ್ರಶಕ್ತಿಗೆ ಪ್ರಸಿದ್ಧನಾದ ಮಹಾಧೀಮಂತ ಉದ್ದಾಲಕನ ಪುತ್ರ ಶ್ವೇತಕೇತುವಿನ ಆಶ್ರಮ. ಶಿವರ ಲೋಮಶ, ಈ ಸ್ಥಳವು ಶಾಂತಿಯಾಗಿ ಹೊಳೆಯುವಂತೆ ಕಾಣುತ್ತಿದೆ. ಈ ಆಶ್ರಮದ ವಿಶೇಷತೆ ಏನು? ಇದೇ ಸ್ಥಳದಲ್ಲಿ ಮಾನವ ರೂಪದಲ್ಲಿ ತಾನೇ ತೋರಿದ ದೇವಿ ಸರಸ್ವತಿಯನ್ನು ಶ್ವೇತಕೇತು ದರ್ಶನ ಮಾಡಿದನು. ದೇವಿಯು ತಾನೇ ಮಾನವ ರೂಪದಲ್ಲಿ ಕಾಣಿಸಿಕೊಂಡಳೆ. ಅವಳು ವಾದಿಸಿದಳು, ಮಾತನ್ನು ಬಲ್ಲವಳು ನಾನು ಒಬ್ಬಳೇ ಎಂದು. ಶ್ವೇತಕೇತು ಅವಳೊಡನೆ ದೀರ್ಘ ಸಂಭಾಷಣೆಗೆ ತೊಡಗಿದನು. ಇದೇ ಯುಗದಲ್ಲಿ ಹಿಂದೆ ಬ್ರಹ್ಮಜ್ಞಾನದಲ್ಲಿ ಶ್ರೇಷ್ಠರಾಗಿ ನಿಂತಿದ್ದ ಇಬ್ಬರು ಮಹರ್ಷಿಗಳಿದ್ದರು. ಒಬ್ಬರು ಉದ್ದಾಲಕನ ಮಗನಾದ ಶ್ವೇತಕೇತು, ಮತ್ತೊಬ್ಬರು ಯಾರು? ಮತ್ತೊಬ್ಬರು ಕಹೋಳನ ಮಗನಾದ ಅಷ್ಟಾವಕ್ರ. ಅವರು ಇಬ್ಬರೂ ಅನ್ಯೋನ್ಯ ಬಾಂಧವ್ಯ ಹೊಂದಿದವರು. ಶ್ವೇತಕೇತು ಮಾವನು, ಅಷ್ಟಾವಕ್ರ ಅವನ ಸೋದರಿಯ ಮಗ. ಹೀಗೆ ಜ್ಞಾನ ಬಾಂಧವ್ಯ ಎರಡನ್ನೂ ಹೊತ್ತ ಮಾವ ಅಳಿಯರಾದ ಈ ಇಬ್ಬರು ಒಮ್ಮೆ ವಿದೇಹರಾಜನ ಪಟ್ಟಣದ ವಿದ್ಯಾಶಾಲೆಯಲ್ಲಿ ನಡೆದ ಆ ಮಹಾವಾದದಲ್ಲಿ ಶ್ವೇತಕೇತು ಮತ್ತು ಅಷ್ಟಾವಕ್ರರು ಸೇರಿ ವಂದಿ ಎಂಬವನನ್ನ ಜಯಿಸಿದರು. ಆಮೇಲೆ ನೀನು ಈ ಪವಿತ್ರ ಪುಣ್ಯಾಶ್ರಮಕ್ಕೆ ನಿನ್ನ ಸೋದರನೊಡನೆ ಪ್ರವೇಶಿಸಿ ಅಲ್ಲಿರುವ ಉದ್ದಾಲಕ ಮುನಿಯನ್ನು ಸೇವಿಸು. ಪ್ರಸಿದ್ಧನಾದ ಅಷ್ಟಾವಕ್ರ ಮುನಿಯನ್ನು ದೌಹಿತ್ರನೆಂದು ಹೇಳುವರು. ಆ ಅಷ್ಟಾವಕ್ರನು ಮಹಾಧೀರನು, ಬ್ರಾಹ್ಮಣ ಶ್ರೇಷ್ಠನು. ಮಹರ್ಷಿ, ಆ ಅಷ್ಟಾವಕ್ರನೆಂಬ ಬ್ರಾಹ್ಮಣನ ಮಹಿಮೆಯಂತದ್ದು. ಅವನಿಗೆ ಅಷ್ಟಾವಕ್ರ ಎಂಬ ಹೆಸರು ಬಂದದ್ದಾದರೂ ಹೇಗೆ? ಭಾರತದಲ್ಲಿ ಪ್ರಖ್ಯಾತನಾದ ವಂದಿಯನ್ನು ಅವನು ಹೇಗೆ ನಿಗ್ರಹಿಸಿದನು? ಇವೆಲ್ಲವನ್ನು ನನಗೆ ತಿಳಿಸಿಕೊಡಿ. ಆಗಲಿ.
विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च। ಕಹೋಳ, ನಿನ್ನ ಮನಸ್ಸು ಇಂದು ಭಾರವಾಗಿರುವಂತೆ ಕಾಣುತ್ತಿದೆ. ಏನಿದು ಕಳವಳ? ಗುರುಗಳೇ, ನಾನು ಆಶ್ರಮದ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಇತರ ಬ್ರಾಹ್ಮಣರು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾರೆ. ಇವನಿಂದ ಏನಾಗುತ್ತದೆ ಎಂದು ಹೀಯಾಳಿಸುತ್ತಾರೆ. ಇದರಿಂದ ನನಗೆ ತುಂಬಾ ನೋವಾಗುತ್ತದೆ ಗುರುವರಿಯ. ಕಹೋಳ, ಅವರಿಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲ. ಅವರ ಮಾತಿಗೆ ನೀನು ದುಃಖ ಪಡಬಾರದು. ನಿನ್ನ ನಿಷ್ಠೆ, ಸೇವಾಭಾವ ಇವೇ ನಿನ್ನ ಬಲ. ನಾನು ನಿಮ್ಮ ಶಿಷ್ಯನಾಗಿ ಶ್ರದ್ಧೆಯಿಂದ ಇದ್ದರೂ ಕೂಡ ಈ ಅವಮಾನದ ಹೊರೆಯನ್ನು ತಾಳಲು ಕೆಲವೊಮ್ಮೆ ತುಂಬಾ ಕಷ್ಟವಾಗುತ್ತಿದೆ ಗುರುಗಳೇ. ಇಲ್ಲ ಕಹೋಳ, ಇಂದಿನಿಂದ ಯಾರೂ ನಿನ್ನನ್ನು ಅವಮಾನಿಸಲು ಸಾಧ್ಯವಿಲ್ಲ. ನಿನಗೆ ವೇದಶಾಸ್ತ್ರಗಳನ್ನು ನಾನೇ ಸ್ವತಃ ಬೋಧಿಸುತ್ತೇನೆ. ನಿನ್ನ ಜ್ಞಾನವನ್ನು ನೋಡಿ ಅವರು ತಾವೇ ಮೌನವಾಗುತ್ತಾರೆ. ಆಗಲಿ ಗುರುಗಳೇ. ಮತ್ತೊಂದು ವಿಷಯ ಹೇಳಿ ಗುರುದೇವ. ನನ್ನ ಮಗಳು ಸುಜಾತೆ ಜ್ಞಾನ, ಮಮತೆ, ಶೀಲದಲ್ಲಿ ಶ್ರೇಷ್ಠಳು. ಅವಳನ್ನು ನಿನಗೆ ವರವಾಗಿ ನೀಡಲು ನಾನು ಬಯಸುತ್ತೇನೆ. ನೀನು ಅವಳನ್ನು ಪಾಲಿಸಲು ಯೋಗ್ಯನು. ಗುರುವರಿಯ, ಇದು ನನಗೆ ದೊರಕಿದ ಮಹೋನ್ನತ ಅನುಗ್ರಹ. ನನ್ನ ಜೀವನ ಪರ್ಯಂತ ನಿಮ್ಮಿಬ್ಬರನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನೋಡಿಕೊಳ್ಳುತ್ತೇನೆ. ಆಗಲಿ. ಇಂದಿನಿಂದ ನಿನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಕಹೋಳ. ಆಗಲಿ ಗುರುದೇವ. सा नि सा रि सा नि ध प ध नि
ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ಧ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಭಿನ್ನಂ ತಕ್ಕ ತತಿ ಕಿಟ ತಕ್ಕ ತಕ್ಕ ಭಿನ್ನಂ ತಕ್ಕ ತತಿ ಕಿಟ ತಕ್ಕ ಖಳ್ಳಂ ಗುತ ಭಿತ್ತ ಕಿಡ ತಕ್ಕ ತರಿ ಕಿಡತೋ ಕಿಡ ತಕ್ಕ ತರಿ ಕಿಡತೋ ಕಿಡ ತಕ್ಕ ತರಿ ಕಿಡತೋ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಸಾ ನಿ ಸ ನಿ ಸಾ ನಿ ಧ ಪದ ನಿ ದ ಪ ಮಗ ಮ ಪದ ನಿ ಕಹೋಳ, ನಿಮ್ಮ ಜೀವನ ಸೌಖ್ಯದಿಂದ ಸಾಗುವುದನ್ನು ನೋಡಿ ನನಗೆ ಅಪಾರ ಸಂತೋಷವಾಯಿತು. ಗುರುದೇವ, ಸುಜಾತೆಯಂತಹ ಶೀಲವತಿಯೊಂದಿಗೆ ವಿವಾಹ ಮಾಡಿರುವುದು ನನ್ನ ಜೀವನದ ದೊಡ್ಡ ಭಾಗ್ಯ. ನಿಮ್ಮ ಕೃಪೆ ಇಲ್ಲದಿದ್ದರೆ ಇದು ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ತಂದೆಯವರೇ, ಆರ್ಯಪತಿಗಳೇ, ನಿಮಗೆ ಒಂದು ಸುದ್ದಿ ಹೇಳಬೇಕಾಗಿದೆ. ಹೇಳು ಸುಜಾತ, ನಿನ್ನ ಮುಖದಲ್ಲಿ ಯಾವುದೋ ಹೊಸ ಪ್ರಕಾಶವಿದೆ. ತಂದೆಯವರೇ, ನನ್ನೊಳಗೆ ಗರ್ಭ ಅಂಕುರಿಸಿದೆ. ಸುಜಾತೆ, ಇದು ನಿಜವೇ? ಹೌದು ಆರ್ಯ. ನಾನು ನನಗೆ ಕೇಳದ ಹೊಸ ಶಕ್ತಿ, ಹೊಸ ತಾಪ, ಹೊಸ ಜ್ವಾಲೆಯನ್ನು ನನ್ನೊಳಗೆ ಅನುಭವಿಸುತ್ತಿದ್ದೇನೆ. ಆ ಗರ್ಭವು ಸಾಮಾನ್ಯ ಗರ್ಭವಲ್ಲ ಸುಜಾತೆ. ಅದರೊಳಗೆ ಅಸಾಧಾರಣ ಋಷಿತ್ವದ ಕಿರಣಗಳು ಜ್ವಲಿಸುತ್ತಿವೆ. ಗುರುದೇವ, ಆ ಶಿಶುವಿನ ವಿಶೇಷವೆಂದರೆ? ಕಹೋಳ, ಈ ಗರ್ಭದಿಂದ ಜನಿಸುವ ಬಾಲಕನು ಲೋಕವನ್ನೇ ಆಶ್ಚರ್ಯಗೊಳಿಸುವನು. ಅವನ ಜ್ಞಾನ ಅಗ್ನಿಯಂತೆ ಶುದ್ಧ, ತಪಸ್ಸಿನಂತೆ ದಿವ್ಯ. ನನ್ನೊಳಗೆ ಬೆಳೆಯುತ್ತಿರುವ ಈ ಜ್ವಾಲಾವಂತ ಜೀವನ, ಅದನ್ನು ನಾನು ಕಾಪಾಡುತ್ತೇನೆ ತಂದೆ. ಶುಭವಾಗಲಿ, ಶುಭವಾಗಲಿ. ಇದು ನಿಮ್ಮ ಕುಟುಂಬದ ಪುಣ್ಯ ಬಿಂದು. ಓಂ ಡಿಂ 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 ಭತ್ ಡಿ ಡಿಂ ಬತ್. ಛೆ, ಹತ್ತುತ್ತಿಲ್ಲವೇ? ಡಿಂ 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 ಭತ್. ಡಿಂಬದ ಢಬರು ಪ್ರಾಣೋ ಸದಾ ವಶ್ಯ ವೈ. ಫುಂ ಫುಂ. ಛೆ,
ಫುಂ ಫುಂ ಫುಂಬತ್ ಸರ್ಪಜಾಲ ಹೃದಯ ಧಿಂ ಢಂ ಛ ಛ. ಏನಾಗಿ ಹೋಯ್ತು? ಸದ್ಘಟಂಠಾ ಕುಂಭತ್. ಅಪ್ಪಾಜಿ, ನೀವು ಓದುತ್ತಿರುವ ವೇದ ಮಂತ್ರದಲ್ಲಿ ಸ್ವಲ್ಪ ತಪ್ಪಿದೆ. ಯಾರು ಯಾರು ಮಾತನಾಡುತ್ತಿದ್ದಾರೆ? ಇದು ದೇವವಾಣಿಯೇ? ನಾನು ನಿಮ್ಮ ಗರ್ಭದಲ್ಲಿರುವ ಮಗ. ಮಂತ್ರದ ಉಚ್ಚಾರಣದಲ್ಲಿ ಶುದ್ಧತೆ ಅತ್ಯಂತ ಮಹತ್ವದ್ದು ಅಪ್ಪಾಜಿ. ಅದರಲ್ಲಿ ವ್ಯತ್ಯಾಸ ಸೂಚಿಸುತ್ತಿದ್ದೇನೆ. ಓ ಮೂಢ ಶಿಶುವೆ, ಇನ್ನು ಜನ್ಮವೇ ಆಗದಿರುವಾಗ ನೀನು ನನ್ನ ವೇದ ಅಧ್ಯಯನಕ್ಕೆ ತಿದ್ದುಪಡಿ ಹೇಳುತ್ತಿರುವೆಯಲ್ಲ. ಇದು ಜ್ಞಾನವಲ್ಲ, ಅಹಂಕಾರ. ಅಹಂಕಾರವಲ್ಲ ಅಪ್ಪಾಜಿ, ತಪ್ಪನ್ನು ಹೇಳುವುದಷ್ಟೇ. ರಾತ್ರಿಯೆಲ್ಲ ಅಧ್ಯಯನ ಮಾಡುತ್ತಿರುವೆ, ಆದರೂ ತಲೆಗೆ ಹತ್ತುತ್ತಿಲ್ಲವಲ್ಲ. ನೀನು ಗರ್ಭದಲ್ಲಿ ಕೈಕಾಲುಗಳನ್ನು ಕದಲಿಸಲಾಗದೆ ಮೈ ಮುದುಳಿಕೊಂಡು ವಕ್ರದೇಹದಲ್ಲಿರುವಾಗ ಈ ವಿಧವಾಗಿ ನನ್ನ ಕುರಿತು ಮಾತನಾಡುತ್ತಿರುವೆ ಅಲ್ಲವೇ? ನನ್ನನ್ನು ಬೋಧಿಸುವ ಧೈರ್ಯ ನಿನಗೀಗಾಗಲೇ ಬಂತೆ. ನಿನ್ನ ಜನ್ಮವಾಗುವಷ್ಟರಲ್ಲಿ ನಿನ್ನ ದೇಹವೂ ಕೂಡ 8 ಸ್ಥಳಗಳಲ್ಲಿ ವಕ್ರವಾಗಿರಲಿ. ಶಾಪವನ್ನೀಡಿ ಅಪ್ಪಾಜಿ, ನಾನು ಸಹ ತಾಳುತ್ತೇನೆ. ನೀನೀಗಷ್ಟೇ ಗರ್ಭದಲ್ಲಿರುವ ಶಿಶು, ಆದರೆ ಮಾತು ಮಾತ್ರ ಮಂತ್ರದಂತೆ ಗಂಭೀರ. ಇದು ಋಷಿಕುಲಕ್ಕೆ ನ್ಯಾಯವಲ್ಲ. ಶಾಪಕ್ಕೆ ತಕ್ಕಂತೆ ಆ ಮಗು ವಕ್ರರೂಪದಲ್ಲೇ ಹುಟ್ಟಿತು. ಅಯ್ಯೋ, ಅಂತಹ ಶಾಪದ ಮಧ್ಯೆಯೂ ಅವನ ಬದುಕು ಹೇಗೆ ಮುಂದುವರಿಯಿತು? ಧರ್ಮರಾಜ, ಆ ಮಗುವಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು, ಶ್ವೇತಕೇತು ಎಂಬ ಸೋದರ ಮಾವ. ವಿಚಿತ್ರವೆಂದರೆ ಇವರು ಇಬ್ಬರೂ ಸಮಾನ ವಯಸ್ಕರು, ಮಾವ ಅಳಿಯ ಸಂಬಂಧ. ಆದರೆ ವಯಸ್ಸು ಒಂದೇ. ಇದು ಭಾಗ್ಯದ ವಿಚಿತ್ರ ವಿನ್ಯಾಸ. ಅದ್ಭುತ! ಇಂಥ ವಶೀಭೂತ ಕರ್ಮದ ಕತೆ ನಾನು ಕೇಳಿದ್ದು ಇದೇ ಮೊದಲು. ಇತ್ತಲಾಗಿ ಅಷ್ಟಾವಕ್ರನು ಸುಜಾತಿಯ ಗರ್ಭದಲ್ಲಿ ಬೆಳೆಯುತ್ತಿರುವಾಗ ಅವಳಿಗೆ ಗರ್ಭದ ಬಾಧೆಯೂ ಹೆಚ್ಚುತ್ತಿದ್ದಿತ್ತು. ಆ ಸುಜಾತೆಗೆ ಧನದಲ್ಲಿ ಹೆಚ್ಚು ಆಸೆ. ತನಗೆ ಧನವಿಲ್ಲದಿದ್ದುದಕ್ಕೆ ಅವಳು ಮನಸ್ಸಿನಲ್ಲೇ ಕೊರಗುತ್ತಿದ್ದಳು. ಹೀಗೆ ಗರ್ಭ ಶಿಶುವಿನ ಬಾಧೆಯಿಂದಲೂ ವೈಯಕ್ತಿಕ ಒತ್ತಡಕ್ಕೆ ಈಡಾಗಿ ರಹಸ್ಯದಲ್ಲಿ ಒಮ್ಮೆ ತನ್ನ ಪತಿಯನ್ನು ನೋಡಿ, ನಾಥ, ಈಗ ನಾನು ಏನು ಮಾಡಲಿ? ನನಗೆ 10ನೇ ತಿಂಗಳು ನಡೆಯುತ್ತಿರುವುದು. ನಮ್ಮಲ್ಲಿ ಧನವೂ ಇಲ್ಲ. ನಮ್ಮನ್ನು ಈ ಕಷ್ಟದಿಂದ ತಪ್ಪಿಸುವುದಕ್ಕೆ ಅಲ್ಪ ಸ್ವಲ್ಪವಾದರೂ ಧನವನ್ನು ಕೊಡತಕ್ಕವನು ಯಾವನೂ ಇಲ್ಲ. ಈಗ ಏನು ಮಾಡುವುದು? ಸುಜಾತೆ, ಭಯಪಡಬೇಡ, ನಾನಿರುವೆನಲ್ಲ. ಪತ್ನಿಯ ಈ ಮಾತನ್ನು ಕೇಳಿದೊಡನೆ ಕಹೋಳನು ಧನಾರ್ಥಿಯಾಗಿ ಜನಕರಾಜನ ಪಟ್ಟಣಕ್ಕೆ ಹೋದನು. ಅಲ್ಲಿ ವಾದದಲ್ಲಿ ಪ್ರಸಿದ್ಧನಾದ ವಂದಿ ಎಂಬವನೊಡನೆ ವಾದಕ್ಕೆ ಆರಂಭಿಸಿ ಅದರಲ್ಲಿ ಸೋತು ಹೋಗಿ ನದಿಯಲ್ಲಿ ಮುಳುಗಿಸಿ ಬಿಟ್ಟರು. ಈ ಅಂಶವು ಒಬ್ಬ ಸೂತನ ಬಾಯಿಯಿಂದ ಅವನ ಮಾವನಾದ ಉದ್ದಾಲಕನಿಗೆ ತಿಳಿಯಿತು. ಆಗ ಅವನು ತನ್ನ ಮಗಳನ್ನು ನೋಡಿ, ಸುಜಾತೆ, ಈ ಅಂಶವನ್ನು ನಿನ್ನ ಮಗನಾದ ಅಷ್ಟಾವಕ್ರನಿಗೆ ತಿಳಿಯದಂತೆ ಮರೆಸಿಡು. ಅದರಂತೆಯೇ ಸುಜಾತೆಯು ಮಗನು ಹುಟ್ಟಿದ ಮೇಲೆಯೇ ಬಾಯಿ ಎತ್ತದೆ ಅವನ ತಂದೆಯ ಸ್ಥಿತಿಯನ್ನು ಅವನಿಗೆ ತಿಳಿಸದೆ ಗುಟ್ಟಾಗಿ ಇಟ್ಟಳು. ಅವನು ಬೆಳೆದ ಮೇಲೂ ಈ ವಿಚಾರ ಅವನಿಗೆ ತಿಳಿಯಲೇ ಇಲ್ಲ. ಅದರ ಪರಿಣಾಮವಾಗಿ ಅಷ್ಟಾವಕ್ರನು ಉದ್ದಾಲಕನೆಂಬ ತನ್ನ ತಾತನನ್ನು ಅಪ್ಪನೆಂದೂ ಮಾವನಾದ ಶ್ವೇತಕೇತುವನ್ನು ತನ್ನ ಸಹೋದರನೆಂದೂ ತಿಳಿದುಕೊಂಡನು. ಅಷ್ಟಾವಕ್ರ,
ಧಲಂಗ್ ಕುತಕ ದಿತ್ ಧಲಂಗ್ ಕುತ ದಿಂಗಿನ ತುಮ್ ಧಲಂಗ್ ಕುತಕ ದಿತ್ ಧಲಂಗ್ ಕುತ ದಿಂಗಿನ ತುಮ್ ತಾ ತೇಯ್ ತೇಯುಂ ತತ್ ತತ್ ತಾಂ ಕಿಟ ತಕ ತಾ ತೇಯ್ ತೇಯುಂ ತತ್ ತತ್ ತಾಂ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ. ಅಯ್ಯೋ ಅಷ್ಟವಕ್ರ, ನಿನ್ನಂತೆ ನಡೆಯೋಕೆ ಪ್ರಯತ್ನ ಮಾಡಿದ್ದೆ, ನನ್ನ ಬೆನ್ನು ಒಡೆದೇ ಹೋಯ್ತು. ನನ್ನ ನಡೆ ನಕಲು ಮಾಡ್ತೀರಾ? ಜ್ಞಾನ ನಕಲು ಮಾಡಕ್ಕೆ ಯಾಕೋ ಯಾರಿಗೂ ಆಸೆ ಇಲ್ಲ. ಅಯ್ಯೋ ನಿನ್ನ ಕಲ್ಲು ಸುತ್ತಿ ಹೋಗಿ ಗುರಿ ಹೊಡೆದಿದೆ. ನಾನು ನೇರವಾಗಿ ನಿಂತುಕೊಳ್ಳಕ್ಕಾಗಲ್ಲ, ಆದರೆ ನನ್ನ ಗುರಿ ತುಂಬಾ ನೇರ. ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ಧಿತ್ ತಾಂ. ಅಷ್ಟ, ನಿನ್ನ ಗಿಲ್ಲಿ ಯಾವ ದಿಕ್ಕಿಗೆ ಹಾತಿದೆ ನೋಡು. ಏನೋ ನಿನ್ನ ಅಷ್ಟವಕ್ರ ಬುದ್ಧಿ ಗಿಲ್ಲಿಗೂ ಹಿಡಿದಂತೆ ಕಾಣುತ್ತಿದೆ. ಅದೇ ಕಣೋ ಶ್ವೇತಾ, ಯಾರು ಊಹಿಸಲೇಬಾರದ ದಿಕ್ಕಿನಲ್ಲಿ ನನ್ನ ಗಿಲ್ಲಿ ಹೋಗುತ್ತದೆ. ಅದಕ್ಕೆ ಗಿಲ್ಲಿಯೂ ಸಹ ಮನುಷ್ಯ ಬುದ್ಧಿ ಹಿಡಿಯೋಲ್ಲ. ತೇಯಿ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ದಿತಾಂ ಕಿಟತಕ ತೇಯಿ ತತೇ 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 ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ ಕಿಟ ತಕ ತಾಂ ಧಿತ್ ತಾಂ ಕಿಟ ತಕ ತೇಯಿ ತತ್ ತೇಯಿ. ಹೀಗೆ 12 ವರ್ಷಗಳೂ ಕಳೆದವು. ಆಮೇಲೆ ಅಯ್ಯೋ, ಏನು ಮಾಡುತ್ತಿದ್ದೀಯಾ ಅಷ್ಟ? ಇಳಿ ಇಳಿ. ಇದು ನಿನ್ನ ತಂದೆ ಅಲ್ಲ, ಇದು ನಿನ್ನ ತಂದೆಯ ತೊಡೆಯೂ ಅಲ್ಲ. ಅಯ್ಯೋ, ಈ ಮಾತು ಒಂದು ಕ್ರೂರ ವಾಕ್ಯ. ಎಷ್ಟು ಕೆರೆಯಂತೆ ಹೃದಯಕ್ಕೆ ಬಿದ್ದಿದೆ. ಏಕೆ ಹೀಗೆ ಹೇಳಿದ? ಏಕೆ ನನ್ನ ಹುಟ್ಟಿನ ಮೇಲೆ ಅಪಮಾನ ನೆರಳು ಬಿದ್ದಿದ್ದಾರೆ? ಈ ದುರ್ವಾಕ್ಯ ನನ್ನ ಹೃದಯದಲ್ಲಿ ಮಂತ್ರದಂತೆ ನಿಂತಿದೆ. ನನ್ನನ್ನು ಇಡೀ ಒಳಗಿನಿಂದ ಕೊರಗಿಸುತ್ತಿದೆ.
ಅಮ್ಮ ಅಮ್ಮ, ನನ್ನ ತಂದೆಯಲ್ಲಿ ಎಲ್ಲರೂ ಏನೋ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ. ನೀನಾದರೂ ಸತ್ಯ ಹೇಳಮ್ಮ. ಅಯ್ಯೋ ದೇವರೇ, ಈ ರಹಸ್ಯವನ್ನು ಈಗ ಹೊರ ಹಾಕಲಾರೆ. ಕಹೋಳನು ನದಿಯ ನೀರಿನಲ್ಲಿ ಇದ್ದಾನೆ ಎಂಬ ಸತ್ಯವನ್ನು ಹೇಳಿದರೆ ಶಾಪದ ಭಯದಲ್ಲಿ ಈ ಮಗು ಹೇಗೆ ನಿಲ್ಲುವುದು? ಅಮ್ಮ ಹೇಳು, ನನ್ನ ತಂದೆಯಲ್ಲಿ ಎಲ್ಲರೂ ನನ್ನನ್ನು ಯಾಕೆ ಹೀಗೆ ನಿಂದಿಸುತ್ತಿದ್ದಾರೆ? ಮಗ, ಕಂದ, ನಿನ್ನ ತಂದೆ ದೂರಕ್ಕೆ, ಬಹಳ ದೂರಕ್ಕೆ ಹೋಗಿದ್ದಾರೆ. ಶ್ವೇತಕೇತು, ನಾವು ಜನಕ ಮಹಾರಾಜ ಯಜ್ಞಕ್ಕೆ ಹೋಗುವೆವು. ಅವನ ಯಜ್ಞವು ಬಹಳ ಆಶ್ಚರ್ಯಕರವಾಗಿ ನಡೆಯುತ್ತದೆ ಎಂದು ಹೇಳುವರು. ಅಲ್ಲಿ ಏನೇನೋ ಅದ್ಭುತಗಳೆಲ್ಲ ನಡೆಯುತ್ತದೆ. ಅಲ್ಲಿ ನಡೆಯುವ ಬ್ರಾಹ್ಮಣ ಶಾಸ್ತ್ರಗಳನ್ನು, ವಾದಗಳನ್ನು ಕೇಳಬಹುದು. ಭೋಜನ ಸಿಗುವುದಾ? ಉತ್ತಮವಾದ ಭೋಜನ ಸಿಗುವುದು. ಆ ವಿವಾದಗಳನ್ನು ಕೇಳುವುದರಿಂದ ನಮಗೆ ಎಷ್ಟು ತಿಳುವಳಿಕೆ ಬರುತ್ತೆ ಗೊತ್ತಾ? ಸರಿ ಬಾ ಹೋಗೋಣ. ಅಯ್ಯೋ, ಯಾರಪ್ಪ ಇದು? ಎಷ್ಟೊಂದು ವಕ್ರ ರೂಪ! ದಾರಿಯ ಮಧ್ಯೆ ನಿಂತಿದ್ದೀಯ, ದಾರಿ ಬಿಡು, ರಾಜರು ಬರುತ್ತಿದ್ದಾರೆ. ಇಂಥ ರೂಪದವರು ರಾಜನ ಮುಂದೆ ಬಾರದಿರುವುದೇ ಒಳಿತು. ರಾಜಭಟನಾದ ನನಗೇ ನಿನ್ನ ರೂಪ ಅಸಹ್ಯವನ್ನ ಉಂಟು ಮಾಡುತ್ತಿದೆ. ರಾಜನಾದವನು ಮಂಗಳ ದ್ರವ್ಯವನ್ನೇ ನೋಡಬೇಕಲ್ಲವೇ? ದೂರ ಸರಿ, ದೂರ ಸರಿ. ಹೇಗೆ ಬದುಕುತ್ತೀಯ ಈ ಒರಟು ದೇಹದ ಜೊತೆಗೆ? ನಿನ್ನಂತೆ ಇದ್ದರೆ ಮನೆಯಲ್ಲೇ ಕೂತು ಬಿಡೋದು ಒಳ್ಳೆಯದು. ನಿನ್ನ ಜೊತೆಗೆ ಅದು ಯಾರು, ಹೇಗೆ ಇರುವರೋ? ಬೇಗ ದಾರಿ ಬಿಡು, ದೂರ ಸರಿ, ದೂರ ಸರಿ. ಮಹಾರಾಜ, ಕುರುಡನಿಗೆ, ಕಿವುಡರಿಗೆ, ಸ್ತ್ರೀಯರಿಗೆ, ಭಾರ ಹೊತ್ತು ಹೋಗುವವರಿಗೆ, ಇತರರು ಎಲ್ಲರೂ ದಾರಿಯನ್ನು ಬಿಟ್ಟುಕೊಡಬೇಕು. ಮಹಾರಾಜ, ಬ್ರಾಹ್ಮಣನಲ್ಲದವರು ದಾರಿಯಲ್ಲಿ ರಾಜನನ್ನು ಕಂಡರೆ ಅವರು ದಾರಿಯನ್ನು ಬಿಡಬೇಕು. ಆದರೆ ಬ್ರಾಹ್ಮಣನು ರಾಜನ ಎದುರು ಬಂದಾಗ ದಾರಿ ಯಾರದ್ದು ಎನ್ನುವ ಪ್ರಶ್ನೆಯೇ ಇಲ್ಲ. ದಾರಿಯು ಬ್ರಾಹ್ಮಣನದ್ದೇ ಆಗಬೇಕು. ಓ ಬ್ರಾಹ್ಮಣ, ನೀನು ಹೇಳಿದಂತೆ ನಿನಗೆ ದಾರಿಯನ್ನು ಬಿಟ್ಟು ನಿಂತಿದ್ದೇನೆ. ಈಗೋ ನಿನಗೆ ಇಷ್ಟ ಬಂದ ದಾರಿಯಲ್ಲಿ ಹೋಗು. ಅಪ್ಪ, ನಾವಿಬ್ಬರೂ ಯಜ್ಞವನ್ನು ನೋಡುವುದಕ್ಕಾಗಿ ಬಂದ ಅತಿಥಿಗಳು. ತುಂಬಾ ಕುತೂಹಲವಿದೆ. ಒಳಗೆ ಪ್ರವೇಶಿಸಲು ನಿನ್ನ ಅನುಮತಿಯನ್ನು ನೀಡುತ್ತೀಯಾ? ನಾವು ಇಲ್ಲಿಗೆ ಬಂದಿರುವುದಕ್ಕೆ 2 ಉದ್ದೇಶಗಳಿವೆ. ಒಂದೇನೆಂದರೆ ಇಲ್ಲಿ ನಡೆಯುತ್ತಿರುವ ಯಜ್ಞ ಸಮಾರಂಭವನ್ನು ನೋಡಬೇಕೆಂಬ ಕುತೂಹಲ. ಮತ್ತೊಂದು, ಯಜ್ಞ ಸಭೆಯಲ್ಲಿ ನಡೆಯುವ ವಾದಕ್ಕೆ ನಾವು ಸಹ ಭಾಗಿಯಾಗಬೇಕೆನ್ನುವ ಇಚ್ಛೆ. ಬ್ರಾಹ್ಮಣರೇ, ನಾವು ಒಂದಿಯ ಆಜ್ಞೆಯನ್ನ ನಡೆಸುವವರು. ನನ್ನ ಮಾತನ್ನ ಸ್ಪಷ್ಟವಾಗಿ ಕೇಳಿಕೊಳ್ಳಿರಿ. ಇಲ್ಲಿ ನಿಮ್ಮಂತಹ ಬಾಲಕರಿಗೆ ಪ್ರವೇಶವಿಲ್ಲವೆಂದ ಮೇಲೆ ಅವಕಾಶವೆಲ್ಲಿ ಬಂತು? ವಯೋವೃದ್ಧರು, ಜ್ಞಾನವೃದ್ಧರೂ ಆದ ಬ್ರಾಹ್ಮಣೋತ್ತಮರಿಗೆ ಮಾತ್ರ ಈ ಸದನದಲ್ಲಿ ಅವಕಾಶವಿದೆ. ವೃದ್ಧರಿಗೆ ಇಲ್ಲಿ ಪ್ರವೇಶವಿದ್ದರೆ ನಾವು ಸಹ ಅರ್ಹರು. ಏಕೆಂದರೆ ನಾವು ವೃದ್ಧರು ಅನೇಕ ವ್ರತಗಳನ್ನು ನಡೆಸಿದವರು, ವೇದ ಅಧ್ಯಯನದಲ್ಲಿ ಮೇಲ್ಮೆಯನ್ನು ಪಡೆದವರು. ಬಾಲ ಎಂದು ನಮ್ಮನ್ನು ನಿಷೇಧಿಸುವುದು ಸಮೀಚೀನವಲ್ಲ. ಅಗ್ನಿಯು ಎಷ್ಟೇ ಸಣ್ಣದಾದರೂ ಮುಟ್ಟಿದರೆ ಕೈ ಸುಡುತ್ತದೆ, ಸುಡುವುದಿಲ್ಲವೇ? ಹೀಗಿರಲು ಬಾಲ ಎನ್ನುವುದಕ್ಕೆ ವಯಸ್ಸೇ ಪ್ರಮಾಣವಲ್ಲ. ನೀನು ಇನ್ನು ಚಿಕ್ಕವನೆಂಬುದನ್ನು ಯೋಚಿಸದೆ ನಿನ್ನನ್ನು ನೀನೇ ಹೊಗಳಿಕೊಳ್ಳಬಾರದು. ದ್ವಾರಪಾಲಕನೇ, ದೇಹವು ದೊಡ್ಡದಾಗಿ ಬೆಳೆದರೆ ಮಾತ್ರ ಯಾರನ್ನು ವೃದ್ಧ ಎಂದು ತಿಳಿಯಬಾರದು. ಒಬ್ಬನು ಆಕಾರದಲ್ಲಿ ಕುಳ್ಳನಾಗಿದ್ದರೆ, ದೇಹವಾಗಿ ಕೃಶನಾಗಿದ್ದರೆ, ಜ್ಞಾನಬಲವು ಅವನಲ್ಲಿ ಇದ್ದರೆ ಅವನೇ ವೃದ್ಧನು. ಜ್ಞಾನವಿಲ್ಲದವರಿಗೆ ಎಷ್ಟು ವಯಸ್ಸು ಬಂದರೂ ವೃದ್ಧತ್ವವೂ ಇಲ್ಲ.
ಬಾಲಕರು ವೃದ್ಧರಿಂದಲೇ ಜ್ಞಾನವನ್ನ ಪಡೆದು ಕಾಲಕ್ರಮದಲ್ಲಿ ಜ್ಞಾನವೃದ್ಧರಾಗಿ ನಿಷ್ಪನ್ನರಾಗುವುದು. ಆದರೆ ನೀನು ಇಷ್ಟು ಅಲ್ಪ ಕಾಲದಲ್ಲೇ ಅಷ್ಟು ಜ್ಞಾನವನ್ನ ಹೇಗೆ ಸಂಪಾದಿಸಿದೆ? ಇನ್ನೂ ಬಾಲನಾಗಿರುವ ನೀನು ವೃದ್ಧರಂತೆ ಅದು ಹೇಗೆ ಮಾತನಾಡುತ್ತಿರುವೆ? ಅಯ್ಯೋ ಅಯ್ಯೋ, ನೀನು ಇನ್ನು 10 ವರ್ಷದ ಹುಡುಗ. ನಿನಗೆ ಈಗಲೇ ಯಜ್ಞಶಾಲೆಗೆ ಪ್ರವೇಶವೇ? ಸಾಮರ್ಥ್ಯವಿರುವ ವಿದ್ವಾಂಸರಿಗೆ ಮಾತ್ರ ಪ್ರವೇಶ ಇರುವ ಈ ಸಭೆಗೆ ನೀನು ಹೇಗೆ ಬಂದೆ? ಸರಿ, ನಿನ್ನ ವಯಸ್ಸು ಕಡಿಮೆಯಾದರೂ ಪರವಾಗಿಲ್ಲ. ನಾನು ಸ್ವಲ್ಪ ಉಪಾಯ ಮಾಡಿ ನಿನಗೆ ಈ ಸಭೆಗೆ ಪ್ರವೇಶಿಸುವ ದಾರಿ ಕಲ್ಪಿಸುತ್ತೇನೆ. ನೀನು ಅಲ್ಲಿ ಹೋಗಿ ನಿಂತರೆ ನಿನ್ನ ಮಾತುಗಳು ಅರಸನ ಕಿವಿಗೆ ಬೀಳುತ್ತವೆ. ಅಲ್ಲಿ ನೀನು ಸೌಮ್ಯವಾದ ಸಂಸ್ಕೃತದ ಸುಗಂಧ ಹೊಂದಿದ ವಾಕ್ಯಗಳಿಂದ ಮೊದಲು ಸ್ತೋತ್ರ ಮಾಡು. ಆ ಮಾತುಗಳನ್ನು ಕೇಳಿದ ರಾಜನು ನಿನ್ನ ಮೇಲಿನ ಪ್ರೀತಿಯಿಂದ ಒಳಗೆ ಪ್ರವೇಶಿಸಲು ಅನುಮತಿ ನೀಡುವನು. ಓ ಭೋ ಮಹಾರಾಜ, ನೀನು ಜನಕುಲದ ರಾಜರಲ್ಲಿ ಶಿರೋಮಣಿಯಾದವನು. ನೀನು ಧರ್ಮಚಕ್ರವನ್ನು ತಿರುಗಿಸುವ ಚಕ್ರವರ್ತಿ. ನಿನ್ನಲ್ಲೇ ಎಲ್ಲಾ ಗುಣಗಳು ಸಮಗ್ರವಾಗಿ ತೇಜಸ್ಸಾಗಿ ಪ್ರಕಾಶಿಸುತ್ತಿವೆ. ಯಾಗ ಯಜ್ಞಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಿದವರಲ್ಲಿ ಪೂರ್ವ ಕಾಲದಲ್ಲಿ ಪ್ರಸಿದ್ಧನಾದ ಆ ಯಯಾತಿಯೊಬ್ಬನೇ ಇದ್ದನು. ಈ ಯುಗದಲ್ಲಿ ಆ ಮಹಿಮೆಯನ್ನು ಸಾಕ್ಷಾತ್ ನೀನೇ ಹೊತ್ತಿರುವೆ. ಓ ಮಹಾರಾಜ, ನಿನ್ನ ಮಾಧುರ್ಯ, ನಿನ್ನ ಮಹಿಮೆ, ನಿನ್ನ ಯಶಸ್ಸಿಗೆ ಯಾವ ಪರಿಮಿತಿಯೂ ಇಲ್ಲ. ಈ ಬ್ರಾಹ್ಮಣರ ಮಹಾಸಭೆಯ ಮುಂದೆ ನನಗೆ ತಿಳಿದಿರುವುದನ್ನೆಲ್ಲ ಹೇಳಬೇಕೆಂದು ಬಂದಿರುವೆನು. ಆ ವಂದಿ ಎಂಬವನೇ ಎಲ್ಲೇ ಇದ್ದರೂ ಇಗೋ ನಾನು ವಾದದಲ್ಲಿ ಜಯಿಸುವೆನು. ಸೂರ್ಯನು ನಕ್ಷತ್ರಗಳನ್ನು ಹೇಗೆ ಮುಸುಕಿ ಹಾಕುತ್ತಾನೋ ಹಾಗೆಯೇ ಅವನ ತೇಜಸ್ಸನ್ನೇ ನಾಶ ಮಾಡಿ ಅವನ ಹೆಸರನ್ನೇ ಅಡಗಿಸುವೆನು. ಅಯ್ಯ, ನಿನಗೆ ಈ ಹುಚ್ಚೇಕೆ? ಆ ವಂದಿಯ ವಾದಶಕ್ತಿ, ಅವನ ವಾಚಾಲತೆಯ ಘೋರತೆಯ ಅರಿವಿಲ್ಲವೇ? ಅವನನ್ನು ಜಯಿಸಬೇಕೆಂಬ ಆಸೆ ಬಂದಿತೆ? ಎಷ್ಟೊಂದು ಮಂದಿ ಬ್ರಾಹ್ಮಣರು ಬಂದರು. ಆ ವಂದಿಯ ವಾದಶಕ್ತಿಯನ್ನು ಕೇವಲ ಒಂದು ಶ್ವಾಸದಲ್ಲಿ ಕೇಳಿದೊಡನೆಯೇ ಬಾಯಿ ತೆರೆದು ಮಾತನಾಡುವುದಕ್ಕೂ ಧೈರ್ಯವಿಲ್ಲದೆ ತಲೆ ತಗ್ಗಿಸಿ ಮೌನವಾಗಿ ಹಿಂತಿರುಗಿ ಬಿಟ್ಟರು. ಆದರೆ ವಂದಿಯು ಇದುವರೆಗೂ ನನ್ನಂತವರೊಡನೆ ವಾದಕ್ಕೆ ಇಳಿದ ಹಾಗಿಲ್ಲ. ಬ್ರಾಹ್ಮಣ ಕುಮಾರ, 6 ನಾಭಿಗಳಿಂದಲೂ 12 ಅಚ್ಚುಗಳಿಂದಲೂ 24 ಗಿನ್ನುಗಳಿಂದಲೂ 300 ಅರಗಳಿಂದಲೂ ಕೂಡಿದ ಮಹತ್ತಾದ ಚಕ್ರವೊಂದುಂಟು. ಆ ಚಕ್ರದ ತತ್ವವನ್ನು ಯಾವನು ಬಲ್ಲನೋ ಅವನೇ ನಿಜವಾದ ಕವಿ ಎನಿಸುವನು. ಮಹಾರಾಜ, ನೀನು ಹೇಳಿದ ಎಲ್ಲಾ ಲಕ್ಷಣಗಳಿಂದ ಕೂಡಿ ಯಾವಾಗಲೂ ಓಡುತ್ತಲೇ ಇರುವ ಕಾಲಚಕ್ರವೇ ಸದಾ ನಿನ್ನನ್ನು ರಕ್ಷಿಸಲಿ. ಯಾವ ಪ್ರಾಣಿಯು ನಿದ್ರೆಯಲ್ಲಿಯೂ ಕಣ್ಣು ಮುಚ್ಚಿದಂತೆ ಇರುವುದು? ಯಾವ ವಸ್ತುವು ಹುಟ್ಟಿದ ಮೇಲೂ ನಿಶ್ಚಲವಾಗಿರುವುದು? ಯಾವುದಕ್ಕೆ ಹೃದಯವಿಲ್ಲ? ಯಾವುದು ಅಚೇತನವಾದರೂ ವೇಗದಿಂದ ವೃದ್ಧಿ ಹೊಂದುವುದು? ಹೇಳು. ರಾಜ, ಮತ್ಸ್ಯವು ನಿದ್ರೆಯಲ್ಲಿಯೂ ಕಣ್ಣು ಮುಚ್ಚುವುದಿಲ್ಲ. ಮೊಟ್ಟೆಯು ಸಜೀವವಾಗಿ ಹುಟ್ಟಿ ಚಲನವಿಲ್ಲದಿರುವುದು. ಶರೀರವಿಲ್ಲದಕ್ಕೆ ಹೃದಯವೆಲ್ಲಿ? ಮಹಾನದಿಯ ವೇಗದಿಂದ ಇದರ ವೇಗವೂ ಹೆಚ್ಚುವುದು. ಬ್ರಾಹ್ಮಣನೇ, ನಿನ್ನನ್ನು ನಿಜವಾಗಿಯೂ ಮನುಷ್ಯ ಎಂದು ನಾನು ತಿಳಿಯಲಾಗದು. ನೀನು ದೇವನೇ ಆಗಿರಬೇಕು. ನೀನು ಬಾಲನಲ್ಲ. ಇದೋ ನಿನಗೆ ಒಳಗೆ ಬರಲು ಅವಕಾಶವನ್ನು ಕೊಡುತ್ತಿರುವೆನು. ಎಲೆ ವಂದಿ,
ನೀನು ಅನೇಕರೊಡನೆ ವಾದ ಮಾಡಿ ಅವರನ್ನೆಲ್ಲ ನೀರಿನಲ್ಲಿ ಮುಳುಗಿಸುತ್ತಿದ್ದರೂ ಸಾಧನವಿಲ್ಲದವನು ನದಿ ಜಲದಲ್ಲಿ ಮುಳುಗಿದ ಮೇಲೆ ಕೇಳದಂತೆ ಈಗ ನನ್ನಿಂದ ತಪ್ಪಿಸಿಕೊಂಡು ಹೋಗಲಾರೆ. ಎಲ ಬ್ರಾಹ್ಮಣ, ನಿದ್ರೆ ಮಾಡುತ್ತಿರುವ ಹುಲಿಯನ್ನು ಎಬ್ಬಿಸಬೇಡ. ಕಡೆ ಬಾಯಿಗಳನ್ನು ನೆಕ್ಕುತ್ತಿರುವ ಸರ್ಪದ ತಲೆಯನ್ನು ಮೆಟ್ಟಿದರೆ ಅದು ನಿನ್ನನ್ನು ಕಚ್ಚದೆ ಇರಲಾರದು. ರಾಜೇಂದ್ರ, ದೇವತೆಗಳಲ್ಲಿ ಮಹೇಂದ್ರನಂತೆ, ನದಿಗಳಲ್ಲಿ ಗಂಗೆಯಂತೆ ನೀನು ಈ ರಾಜಕುಲಕ್ಕೆಲ್ಲ ಮೇಲೆನಿಸಿರುವೆ. ಆದುದರಿಂದ ನೀನು ಆ ವಂದಿಯನ್ನು ನನ್ನ ಮುಂದೆ ನಿಲ್ಲಿಸು. ವಂದಿ, ನಾನು ಕೇಳತಕ್ಕ ವಾಕ್ಯಕ್ಕೆ ಉತ್ತರವನ್ನು ಕೊಡು. ನೀನು ಕೇಳತಕ್ಕ ವಾಕ್ಯಕ್ಕೆ ನಾನು ಉತ್ತರ ಕೊಡುವೆನು. ಅಗ್ನಿಯು ಒಬ್ಬನೇ, ಆದರೂ ಬಹು ವಿಧವಾಗಿ ಉರಿಯುತ್ತವೆ. ಸೂರ್ಯನು ಒಬ್ಬನೇ, ಲೋಕವನ್ನೆಲ್ಲ ಬೆಳಗಿಸುವನು. ಇಂದ್ರನು ಒಬ್ಬನೇ, ಶತ್ರುಗಳನ್ನು ಸಂಹರಿಸುವನು. ಯಮನೂ ಒಬ್ಬನೇ, ಪಿತೃಲೋಕವನ್ನು ಆಳುವನು. ಅನ್ಯೋನ್ಯ ಮಿತ್ರರಾದ ಇಂದ್ರನೂ ಅಗ್ನಿನೂ ಇಬ್ಬರೇ ಸಂಚರಿಸುವರು. ನಾರದ ಪರ್ವತರೆಂಬ ದೇವಶಿಗಳೂ ಜೊತೆಯಾಗಿ ಇರುವರು. ಅಶ್ವಿನಿ ದೇವತೆಗಳು ಇಬ್ಬರೇ, ರಥಕ್ಕೆ ಚಕ್ರಗಳು ಎರಡೆ. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಪತಿ ಪತ್ನಿಯರೆಂಬ ದಂಪತಿಗಳು ಇಬ್ಬರೇ. ಪ್ರಜೆಗಳು ಶುಭ ಅಶುಭ ಕರ್ಮಾನುಸಾರವಾಗಿ ಮೂರು ಮೂರು ಜನ್ಮವೆತ್ತುವವರು. 3 ವೇದಗಳು 3 ಆಶ್ರಮಗಳಿಗೆ ಅಗತ್ಯವಿರುವ ಎಲ್ಲ ಕರ್ಮಗಳ ಸಂಪೂರ್ಣತೆಯನ್ನು ನಿರೂಪಿಸುತ್ತದೆ. ಯಾಗವನ್ನು ನಡೆಸತಕ್ಕ 3 ವರ್ಣದವರು 3 ಬಗೆಯ ಸವನಗಳನ್ನು ಮಾಡುವರು. ಕರ್ಮ ಫಲಗಳಿಗೆ ಅನುಸಾರವಾಗಿ ಭೂ ಸ್ವರ್ಗ ನರಕಗಳೆಂಬ 3 ಗತಿಗಳುಂಟು. ಸೂರ್ಯ ಚಂದ್ರಾಗ್ನಿಗಳೆಂಬ ತೇಜಸ್ಸು 3. ಬ್ರಹ್ಮಜ್ಞರಿಗೆ ಜ್ಞಾನ ಲಾಭ ಕೆಡೆಯಾದ ಆಶ್ರಮಗಳು 4, ವರ್ಣಗಳು 4. ವಿರಾಟು, ಸೂತ್ರಾತ್ಮನು, ಅಂತರ್ಯಾಮಿ, ತುರ್ಯಮೂರ್ತಿ ಇವುಗಳ ಸಾಕ್ಷಾತ್ಕಾರ ರೂಪವಾದ ಸ್ಥಿತಿಗಳು 4 ಉಪದೇಶಿಸುವರು. ಅಗ್ನಿಗಳು 5, ಯಾಗಗಳು 5, ಪಂಚಭೂತಗಳು, ಪಂಚ ಇಂದ್ರಿಯಗಳು, ವೃತ್ತಿ ಕೂಡ 5. ಆ ದಾನಗಳಲ್ಲಿ 6 ಗೋವುಗಳು, ಕಾಲಚಕ್ರವನ್ನು ನಡೆಸತಕ್ಕ ಋತುಗಳು 6, ಜ್ಞಾನೇಂದ್ರಿಯಗಳು 6, ಕೃತಿಕಾ ನಕ್ಷತ್ರಗಳು ಸಂಖ್ಯೆಯಲ್ಲಿ 6. ಇಂದ್ರಿಯಗಳಿಂದ ಅನುಭವಿಸಲ್ಪಡತಕ್ಕ ಲೌಕಿಕ ವಿಷಯಗಳಲ್ಲಿ ಸಂಬಂಧ ಗ್ರಾಮ್ಯ ಪಶುಗಳು 7, ಛಂದಸ್ಸುಗಳು 7, ಸಪ್ತ ಋಷಿಗಳು 7, ಪೂಜೆಗಳು, ವೀಣೆಗೆ 7 ತಂತಿಗಳು. ಸಿಂಹವನ್ನು ಕೊಲ್ಲತಕ್ಕ ಶರವಗಳು 8 ಅಡಿಗಳು ಉಳ್ಳದ್ದು. ದೇವತೆಗಳಲ್ಲಿ ವಸುಗಳ ಸಂಖ್ಯೆಯು 8. ಅಷ್ಟಲಕ್ಷ್ಮಿ, ಅಷ್ಟ ದಿಕ್ಪಾಲಕ, ಅಷ್ಟಾಂಗ ನಮಸ್ಕಾರ, ಅಷ್ಟಾಂಗ ಯೋಗ ಇವೆಲ್ಲವೂ 8. ಪಿತೃಗಳು ಉದ್ದೇಶಿಸಿದ ಯಾಗದಲ್ಲಿ ಸಾಮಿಧೇನಿಗಳೆಂಬ ಅಗ್ನಿಯನ್ನು ಬೆಳಗಿಸತಕ್ಕಗಳು 9. ಬೃಹತಿ ಎಂಬ ಛಂದಸ್ಸಿಗೆ 9 ಅಕ್ಷರಗಳು. 9ರವರೆಗೆ ಇರುವ ಸಂಖ್ಯೆಯಲ್ಲಿ ತಿರುಗಿ ಮಾರ್ಪಾಡುತ್ತಾ ಬಂದು ಅದರ ಮೇಲೆ ಅನೇಕ ಸಂಖ್ಯೆಗಳಾಗುತ್ತವೆ. ನವರಂಧ್ರಗಳು, ನವರಸ, ನವಗ್ರಹ, ನವರತ್ನ. ಮನುಷ್ಯನಿಗೆ ಲೋಕದಲ್ಲಿ 10 ದಿಕ್ಕುಗಳನ್ನು ನಿಗದಿಪಡಿಸಲಾಗಿದೆ. 10 ನೂರುಗಳು 5 ಸಹಸ್ರವೆನಿಸಿದೆ. ಸ್ತ್ರೀಯರು ಗರ್ಭವನ್ನು ಧರಿಸುವ ತಿಂಗಳುಗಳು 10. ತತ್ವೋಪದೇಶಕರು 10 ಮಂದಿ ಎಂದು ಪ್ರಸಿದ್ಧರು. ತತ್ವವನ್ನು ನಿರಾಕರಿಸುವವರು 10 ಮಂದಿ. ಜೀವ ಪಶುಗಳಿಗೆ ಇಂದ್ರಿಯ ಗ್ರಾಹ್ಯ ವಿಷಯಗಳು 11. ಜೀವಗಳು ಸಂಸಾರದಲ್ಲೇ ತಿರುಗಲು ಕಾರಣವಾಗುವ ಅವರಿಗೆ ಬಂಧನವಾಗುವ ವಿಷಯಗಳು 11. 1 ವರ್ಷವು 12 ತಿಂಗಳುಗಳಾಗಿದ್ದು ಜಗತೀ ಛಂದಸ್ಸಿನ 1 ಪಾದಕ್ಕೂ 12 ಅಕ್ಷರಗಳು. ಪ್ರಾಕೃತ ಯಜ್ಞವು 12 ದಿನಗಳಲ್ಲಿ ನಡೆಯುವುದು ಎಂದು ನಿರ್ಧಾರಗೊಂಡಿದೆ. ದೇವತೆಗಳಲ್ಲಿ ಆದಿತ್ಯರ ಸಂಖ್ಯೆ 12. ಭೂಮಿಯು 13 ದೀಪಗಳ ಉಳ್ಳದ್ದಾಗಿ ಪ್ರಸಿದ್ಧಿಗೊಂಡಿದೆ. ನಿಸ್ಸಂಗನಾಥ ಜೀವಾತ್ಮನು ದೇಶೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರವೆಂಬ 13 ಆಶ್ರಯಿಸಿ ವಿಷಯೇಂದ್ರಿಯ ಸಂಬಂಧ ರೂಪವಾದ ಭೋಗ ಯಜ್ಞದಲ್ಲಿ ಸಮಭ್ಯವಾಗಿ ತೊಡಗುತ್ತಾನೆ. ಅತಿ ಜಗತಿ ಛಂದಸ್ಸಿನಲ್ಲಿ ಪಾದಕ್ಕೆ 13 ಅಕ್ಷರಗಳು.
ಮುಂದೆ ಬಾಯೆತ್ತಲಾರದೆ ತಲೆಯನ್ನು ಬಗ್ಗಿಸಿ ಕುಳಿತು ಬಿಟ್ಟನು. ಅಷ್ಟಾವಕ್ರನಾದರೂ ಮೇಲೆ ಮೇಲೆ ತನ್ನ ಉಪನ್ಯಾಸಗಳನ್ನು ನಡೆಸುತ್ತಲೇ ಇದ್ದನು. ಇದನ್ನು ನೋಡಿ ಸಭೆಯಲ್ಲಿ ದೊಡ್ಡ ಗದ್ದಲವೆದ್ದಿದ್ದು ಜನಕರಾಜನ ಯಜ್ಞವು ಮುಂದೆ ಸಾಗಲೇ ಇಲ್ಲ. ಆ ಸಭೆಯಲ್ಲಿ ಪ್ರಮುಖರಾದ ಬ್ರಾಹ್ಮಣರು ಬದ್ಧಾಂಜಲಿಗಳಿಂದ ಅಷ್ಟಾವಕ್ರನನ್ನು ಬಹಳ ಕೊಂಡಾಡಿದರು. ಗುರುವರ್ಯ, ಮುಂದೆ ಏನಾಯಿತು? ಮಹಾರಾಜ, ಈ ವಂದಿಯಿಂದಲ್ಲವೇ ಹಿಂದೆ ಅನೇಕ ಬ್ರಾಹ್ಮಣರು ವಾದದಲ್ಲಿ ಸೋಲಿಸಿ ನೀರಿನಲ್ಲಿ ಮುಳುಗಿಸಿದವನು. ಈಗ ಈ ವಂದಿಗೂ ಅದೇ ಶಿಕ್ಷೆಯಾಗಬೇಕು. ಅದೇ ನೀರಿನಲ್ಲಿ, ಅದೇ ಜಲದಲ್ಲಿ ಇವನನ್ನು ಮುಳುಗಿಸು. ಹೇ ಪ್ರಭು, ನಾನು ವರುಣನ ಪುತ್ರ. ಇಲ್ಲಿ ಯಾಗ ಮಾಡುತ್ತಿರುವಾಗ ನನ್ನ ತಂದೆ ವರುಣಲೋಕದಲ್ಲಿ ಯಾಗ ಮಾಡುತ್ತಿದ್ದರು. ಉತ್ತಮ ಬ್ರಾಹ್ಮಣರು ಬೇಕಾಗಿದ್ದರು. ನೀರಿನಲ್ಲಿ ಮುಳುಗಿಸಿದವರನ್ನು ವರುಣಲೋಕಕ್ಕೆ ಕಳುಹಿಸುತ್ತಿದ್ದೆ. ಈ ನೀರಿನಲ್ಲಿ ಮುಳುಗಿದವರು ಯಾರೂ ಸತ್ತಿಲ್ಲ. ಅವರೆಲ್ಲ ಹಿಂದೆ ತಿರುಗಿ ಬರುವರು. ಈಗ ವರುಣಲೋಕಕ್ಕೆ ನನಗೂ ಹೋಗಿ ನನ್ನ ತಂದೆಯನ್ನು ಸೇರುವುದಕ್ಕೆ ಈ ಅಷ್ಟಾವಕ್ರನೂ ಕಾರಣನಾದನು. ಪೂಜ್ಯನಾದ ಈತನನ್ನು ನಾನೂ ಪೂಜಿಸುವೆನು. ಅಷ್ಟಾವಕ್ರ, ನಿನ್ನ ದಿವ್ಯ ವಾಕ್ಯವನ್ನು ಕೇಳುತ್ತಲೇ ಇರುವೆನು, ಕಾಣುತ್ತಿರುವೆನು ಕೂಡ. ಆದ್ದರಿಂದ ವಂದಿಯು ನಿನ್ನ ವಶಕ್ಕೆ, ನಿನ್ನ ಇಷ್ಟದಂತೆ ನಡೆಯತಕ್ಕದ್ದು. ಮಹಾರಾಜ, ಈ ವಂದಿ ಬದುಕಿದ್ದರೂ ಸತ್ತರೂ ನನಗೆ ಆಗಬೇಕಾದದ್ದು ಏನೂ ಇಲ್ಲ. ನಿಜವಾಗಿ ವರುಣನೇ ಇವನ ತಂದೆಯಾಗಿದ್ದ ಪಕ್ಷದಲ್ಲಿ ಅವನು ನಿರ್ಭಯವಾಗಿ ನೀರಿನಲ್ಲಿ ಮುಳುಗಿಸಬಹುದಲ್ಲವೇ? ಓ ರಾಜ, ನಾನು ವರುಣನ ಮಗನೇ. ನನ್ನನ್ನು ನೀರಿನಲ್ಲಿ ಮುಳುಗಿಸು. ನನಗೆ ಯಾವುದೇ ಭಯವೂ ಇಲ್ಲ. ನಾನು ನನ್ನ ತಂದೆಯನ್ನು ಸೇರುವೆನು. ಹಾಗೆ ಅಷ್ಟಾವಕ್ರನೂ ಕೂಡ ಬಹುಕಾಲದಿಂದ ಕಾಣದಿದ್ದ ತನ್ನ ತಂದೆಯಾದ ಕಹೋಳನನ್ನೂ ಕಾಣಲಿ. ಲೋಕದಲ್ಲಿ ಜನರು ಅನೇಕ ಪುಣ್ಯಕರ್ಮಗಳಿಂದ ಮಕ್ಕಳನ್ನು ಪಡೆಯಬೇಕೆಂದು ಬಯಸುವುದು ಇದಕ್ಕಾಗಿಯೇ. ನನ್ನಿಂದ ಸಾಧ್ಯವಲ್ಲದ ಕಾರ್ಯವನ್ನು ನನ್ನ ಮಗನು ನಡೆಸಿದ್ದಾನೆ. ಇದು ನ್ಯಾಯವೇ? ಲೋಕದಲ್ಲಿ ಬಲಹೀನನಿಗೆ ಬಲಾಢ್ಯನಾದ ಪುತ್ರನು ಹುಟ್ಟುವನು. ಜ್ಞಾನ ಬಲವಿಲ್ಲದವನಿಗೆ ಪಂಡಿತನಾದ ಪುತ್ರನು ಹುಟ್ಟುವನು. ಪಾಂಡಿತ್ಯವಿಲ್ಲದವನಿಗೆ ಒಳ್ಳೆ ವಿದ್ವಾಂಸನಾದ ಪುತ್ರನು ಹುಟ್ಟುವನು. ಇದು ಹೀಗೆಯೇ ನಡೆಯುತ್ತಿರಲಿ. ಪ್ರಭು, ಯುದ್ಧದಲ್ಲಿ ಯಮನು ತಾನಾಗಿಯೇ ಹರಿತವಾದ ಕೊಡಲಿಯಿಂದ ತನ್ನ ಶತ್ರುಗಳ ತಲೆಯನ್ನು ಕತ್ತರಿಸಲಿ. ನಿನಗೆ ಮಂಗಳವಾಗಲಿ. ನೀನು ಈಗಲೇ ಈ ಸಮಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡು. ಅಪ್ಪಾಜಿ, ನನ್ನ ದೇಹದ ಎಲ್ಲಾ ವಕ್ರತೆಗಳು ಹೋಗಿ ಒಳ್ಳೆ ಅಂಗವುಳ್ಳನ್ನಾಗಿದ್ದೇನೆ. ಆದ್ದರಿಂದ ಪವಿತ್ರವೆನಿಸಿತು.
ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಾರೆ ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಾರೆ ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಾರೆ ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಾರೆ ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಾರೆ ತಜಂ ತಜಂ ತರಿತ ತದಿಮಿತ ಕಿಟ ತಕ ತಗ ತದಿಂಗಿಣ ತುಂತಜಂ ತಗಜಂ ತಕಿಟಜಂ ತಕಿಟ ಕಿಟಜಂ ತಗ ತದಿಂಗಿಣ ತುಂತಜಂ ತಗಜಂ ತಕಿಟಜಂ ತಕಿಟ ಕಿಟಜಂ ತಗ ತದಿಂಗಿಣ ತುಂತಜಂ ತಗಜಂ ತಕಿಟಜಂ ತಕಿಟ ಕಿಟಜಂ ತಗ ತದಿಂಗಿಣ ತುಂತರೆ ತಣ 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 ತಜುಣು ಜುಣು ಜುಣು ತದಿಮಿ ಧಿಮಿ ಧಿಮಿ ತಕಿಟ ಕಿಟ ತರಿತ ತಣತ ಜುಣು ತದಿಮಿ ತರಿತ ತಣತ ಜುಣು ತದಿಮಿ ತರಿತ ತರಿತ ತಣ ತಣ ತಣತ ಜುಣು 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 ದಿಮಿ 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 ತರಿತ ತಣತ ಜುಣು ತದಿಮಿ ತಗದಿಮಿ ತರಿತ ತಣತ ಜುಣು ತದಿಮಿ ತಗದಿಮಿ ತರಿತ ತಗಣತ ತಗಣು ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ತಗಣತ ತಗಣು ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ತಗಣತ ತಗಣು ತದಿಂಗಿಣ ತೋಂ ತದಿಂಗಿಣ ತೋಂ ತದಿಂಗಿಣ ತೋಂ ತರಿತ ಜಂ ತಜಂ ತರಿತ ತದಿಮಿತ ಕಿಟ ತಕ ತಗದಿಗಿಣ ತೋಂ ತರಿತ ಜಂ ತಜಂ ತರಿತ ಈ ನದಿಗೆ ಮೊದಲ ಹೆಸರು ಮಧುವಿಲೆ. ಆದರೆ ಅಷ್ಟಾವಕ್ರನು ಇದರಲ್ಲಿ ಸ್ನಾನ ಮಾಡಿದ್ದರಿಂದ ಅವನ ಅಂಗವಕ್ರತೆಯು ಬಿಟ್ಟು ಹೋದ ಮೇಲೆ ಅದಕ್ಕೆ ಸಮಂಗ ಎಂಬ ಹೆಸರು ಬಂತು. ಅಷ್ಟ ಅಂಗಗಳು ಸರಿ ಹೋದ ಮೇಲೆ ಸಮಾಂಗವೇ ಆಗಬೇಕಲ್ಲವೇ? ಅದೇ ನದಿಯ ಪ್ರಕಾಶ ನೋಡು. ಈ ಸಮಂಗಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಮುಕ್ತನಾದಂತೆ ಹೇಳುವರು. ಮುಂದೆ ಅಷ್ಟಾವಕ್ರನು ಜನಕರಾಜ ಮತ್ತು ಅವನ ನಡುವೆ ನಡೆದ ತತ್ವಜ್ಞಾನದ ಸಂವಾದವನ್ನು ತನ್ನ ಅಷ್ಟವಕ್ರ ಗೀತೆ ಎಂಬ ಪುಸ್ತಕದಲ್ಲಿ ಬರೆದಿಟ್ಟನು. ಆಹಾ, ಎಂತ ಅದ್ಭುತ! ಅಷ್ಟವಕ್ರನ ಪ್ರಬುದ್ಧತೆ